ಸೊ ಗೈಸ್ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಏನೇನ್ ಕಾಂಪೋನೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಗೈಸ್ ನಾನು ಇಲ್ಲಿ DC5V ರಿಲೇ ಮಾಡ್ಯೂಲ್ ನ ತಗೊಂಡಿದ್ದೀನಿ ನೋಡಬಹುದು. ಆರ್ಡಿನೋ ಯುನೋ ನ ತಗೊಂಡಿದ್ದೀನಿ. ಹಾಗೆ ಆರ್ಡಿನೋ ಯುನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ತಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಎರಡು 9V ಬ್ಯಾಟರಿ ನ ತಗೊಂಡಿದ್ದೀನಿ ನೋಡಬಹುದು. ಹಾಗೆ ಎರಡು 9V ಬ್ಯಾಟರಿ ಕ್ಯಾಪ್ ನ ತಗೊಂಡಿದ್ದೀನಿ ನೋಡಬಹುದು. HC05 ಬ್ಲೂಟೂತ್ ಮಾಡ್ಯೂಲ್ ನ ತಗೊಂಡಿದ್ದೀನಿ. ಹಾಗೆ ಒಂದು ವಾಟರ್ ಪೈಪ್ ನ ತಗೊಂಡಿದ್ದೀನಿ. DC5V ವಾಟರ್ ಪಂಪ್ ನ ತಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ 8 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ ನೋಡಬಹುದು. 8 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಚಿಕ್ಕದು ವಾಟರ್ ಕಂಟೈನರ್ ನ ತಗೊಂಡಿದ್ದೀನಿ ನೋಡಬಹುದು. ಹಾಗೆ ಇಲ್ಲಿ ಒಂದು ಮೇಲ್ ಕನೆಕ್ಟರ್ ನ ತಗೊಂಡಿದ್ದೀನಿ ಆರ್ಡಿನೋ ಯುನೋಗೆ ಪವರ್ ಸಪ್ಲೈ ಕೊಡೋಕೋಸ್ಕರ. ಗೈಸ್ ಬನ್ನಿ ಇವಾಗ ಇಷ್ಟು ಕಾಂಪೋನೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಬ್ಲೂಟೂತ್ ಕಂಟ್ರೋಲ್ಡ್ ಪ್ಲಾಂಟ್ ವಾಟರಿಂಗ್ ಸಿಸ್ಟಮ್ ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಗೈಸ್ ಇವಾಗ ನಾನು ಆರ್ಡಿನೋ ಯುನೋ ಮತ್ತೆ HC05 ಬ್ಲೂಟೂತ್ ಮಾಡ್ಯೂಲ್ ಗೆ ಕನೆಕ್ಷನ್ ನ ಕೊಟ್ಕೊಂತೀನಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಮೇಲ್ ಜಂಪರ್ ವೈರ್ ನ ಹಾಗೆ ಎರಡು ಫಿಮೇಲ್ ಜಂಪರ್ ವೈರ್ ನ ಇಟ್ಕೊಂಡು ಬ್ಯಾಕ್ ಸೈಡ್ ಈ ತರ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ನೋಡಬಹುದು ಈ ತರ ನಾನು ವೈರ್ಸ್ ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್. ಸೊ ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ 5V ಅಂತ ಇದೆ ನೋಡಿ, ಅಲ್ಲಿಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದು ಮೇಲ್ ಜಂಪರ್ ವೈರ್ ನ ಆರ್ಡಿನೋ ಯುನೋದಲ್ಲಿ 5V ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ನೋಡಬಹುದು 5V ಗೆ ಕನೆಕ್ಟ್ ಮಾಡಿದ್ದೀನಿ ನಾನು. ಹಾಗೆ ಇನ್ನ ಎರಡು ಜಂಪರ್ ವೈರ್ ನ ತಗೊಂಡು ಗ್ರೌಂಡ್ ಗೆ ಒಂದು ಕೊಡ್ತೀನಿ. ಹಾಗೆ TX ಗೆ ಒಂದು ಕನೆಕ್ಟ್ ಮಾಡ್ತೀನಿ. ಮತ್ತೆ ಇನ್ನೊಂದು ಜಂಪರ್ ವೈರ್ ನ ತಗೊಂಡು RX ಗೆ ಒಂದು ಕನೆಕ್ಟ್ ಮಾಡ್ತೀನಿ ಗೈಸ್. ಇವಾಗ ಎಲ್ಲ ಜಂಪರ್ ವೈರ್ ಕನೆಕ್ಟ್ ಮಾಡಾಗಿದೆ. HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಆ ಪಿನ್ ನಾವು ಆರ್ಡಿನೋ ಯುನೋದಲ್ಲಿ ಗ್ರೌಂಡ್ ಅಂತ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಇಲ್ಲಿ ನೋಡಬಹುದು ನಾನು ಆರ್ಡಿನೋ ಯುನೋದಲ್ಲಿ ಗ್ರೌಂಡ್ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಗೈಸ್ ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ TX ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡ್ತಿದ್ದೀನಿ. ನೋಡಬಹುದು ಗೈಸ್ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ನೋಡಬಹುದು ಈ ರೀತಿ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಗೈಸ್ ಇವಾಗ HC05 ಬ್ಲೂಟೂತ್ ಮಾಡ್ಯೂಲ್ ಮತ್ತೆ ಆರ್ಡಿನೋ ಯುನೋಗೆ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಈ ಒಂದು DC5V ರಿಲೇ ಮಾಡ್ಯೂಲ್ ಗೆ ಕನೆಕ್ಷನ್ಸ್ ನ ಕೊಡ್ಬೇಕಾಗುತ್ತೆ ಗೈಸ್. ಇವಾಗ ನೋಡಬಹುದು ನಾನು ಇಲ್ಲಿ ವೈರ್ ನ ಜಾಯಿಂಟ್ ಮಾಡಿದ್ದೀನಲ್ಲ, ಇಲ್ಲಿ ಒಂದು ಫಿಮೇಲ್ ಜಂಪರ್ ವೈರ್ ಇದೆ ನೋಡಿ, ಆ ಒಂದು ಪಿನ್ ನ DC5V ರಿಲೇ ಮಾಡ್ಯೂಲ್ ಅಲ್ಲಿ VCC ಅಂತ ಇದೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ನೋಡಬಹುದು ಈ ರೀತಿ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇನ್ನ ಎರಡು ಜಂಪರ್ ವೈರ್ ನ ತಗೊಂಡು ಒಂದು ಇನ್ನಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ಇನ್ನೊಂದು ಗ್ರೌಂಡ್ ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ನೋಡಬಹುದು ಇನ್ನಿಗೆ ಒಂದು ಗ್ರೌಂಡ್ ಗೆ ಒಂದು ಕನೆಕ್ಟ್ ಮಾಡಿದ್ದೀನಿ. ಇವಾಗ DC5V ರಿಲೇ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯುನೋದಲ್ಲಿ ಗ್ರೌಂಡ್ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ನೋಡಬಹುದು ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ. ನೋಡಬಹುದು ಗೈಸ್ ಈ ರೀತಿ ನಾನು ಗ್ರೌಂಡ್ ಪಿನ್ ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ DC5V ರಿಲೇ ಮಾಡ್ಯೂಲ್ ಅಲ್ಲಿ ಇನ್ ಅಂತ ಇದೆ ನೋಡಿ, ಆ ಒಂದು ಪಿನ್ ನ ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ನೋಡಬಹುದು ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಗೈಸ್ ಇವಾಗ ನೋಡಬಹುದು ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಆರ್ಡಿನೋ ಯುನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ. ಬನ್ನಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಕೋಡ್ ಎಲ್ಲ ಬರ್ದು ಇಟ್ಕೊಂಡಿದ್ದೀನಿ. ಹಾಗೆ ಗೈಸ್ ಆರ್ಡಿನೋ ಯುನೋಗೆ ಕೋಡ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಬಹುದು. ಇವಾಗ ನಾನು ಅಪ್ಲೋಡ್ ಅಂತ ಕೊಡ್ತೀನಿ. ಕೆಳಗಡೆ ನೋಡಬಹುದು ಕಂಪನಿ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದೆ. ಅಪ್ಲೋಡಿಂಗ್ ಅಂತ ಬರ್ತಿದೆ. ಇವಾಗ ನೋಡಬಹುದು ಡನ್ ಅಪ್ಲೋಡಿಂಗ್ ಆಗಿದೆ. ಆರ್ಡಿನೋ ಯುನೋಗೆ ಕೋಡ್ ಅಪ್ಲೋಡ್ ಆಗಿದೆ ಗೈಸ್. ಬನ್ನಿ ಇವಾಗ ಕೋಡ್ ಅಲ್ಲಿ ಅಪ್ಲೋಡ್ ಆಗಿದೆ ಅಲ್ವಾ, ಇದನ್ನ ನಾವು ಕಂಟೈನರ್ ಒಳಗಡೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಸೊ ಗೈಸ್ ನೀವು ಇಲ್ಲಿ ನೋಡಬಹುದು ನಾನೊಂದು ಚಿಕ್ಕದು ಕಂಟೈನರ್ ನ ತಗೊಂಡಿದ್ದೀನಿ ನಿಮ್ಗೆ ತೋರ್ಸಕ್ಕಂತ. ನೀವು ಬೇಕಾದ್ರೆ ಸ್ಕೂಲ್ ಪ್ರಾಜೆಕ್ಟ್ ಆಗಿ ಏನಾದ್ರು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ದೊಡ್ಡ ಕಂಟೈನರ್ ನ ತಗೊಂಡ್ರೆ ಈಸಿ ಆಗುತ್ತೆ ಗೈಸ್ ಈ ಒಂದು ಕಾಂಪೋನೆಂಟ್ಸ್ ಗಳನ್ನ ಫಿಕ್ಸ್ ಮಾಡಕ್ಕೆ. ಇವಾಗ ನಾನು ಒಂದು ಚಿಕ್ಕ ಸೈಜ್ ನ ಕ್ಯಾಪ್ ತಗೊಂಡಿದ್ದೀನಿ. ನೋಡಬಹುದು ಚಿಕ್ಕ ಸೈಜ್ ಕ್ಯಾಪ್ ತಗೊಂಡು ಈ ತರ ನಾನು ಒಂದ್ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ ನಂಗೆ ಕಾಂಪೋನೆಂಟ್ಸ್ ನ ಫಿಕ್ಸ್ ಮಾಡಕ್ಕೆ. ಅದಕ್ಕೆ ಈ ತರ ನಾನು ಕ್ಯಾಪ್ ನ ತಗೊಂಡಿದ್ದೀನಿ ಗೈಸ್. ಕ್ಯಾಪ್ ನ ತಗೊಂಡು ಇದ್ರ ಮೇಲೆ ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಇವಾಗ ಗ್ಲೂ ಸ್ಟಿಕ್ ನ ಹಾಕೊಂಡ್ಮೇಲೆ ಹಿಂಗೆ ನಾನು ಕ್ಯಾಪ್ ನ ಪ್ಲೇಸ್ ಮಾಡ್ಕೊಂತೀನಿ ಗೈಸ್. ನೋಡಬಹುದು ಇವಾಗ ಕ್ಯಾಪ್ ನೀಟಾಗಿ ಫಿಕ್ಸ್ ಆಗಿದೆ. ಮಿಡಲ್ ಅಲ್ಲಿ ನಾನು ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ ನ. ಇದೊಂದ್ ಸ್ವಲ್ಪ ಡ್ರೈ ಆಗ್ಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ಗೈಸ್. ಸೊ ಗೈಸ್ ಇವಾಗ ನೋಡಬಹುದು ಕ್ಯಾಪ್ ಎಲ್ಲ ನೀಟಾಗಿ ಡ್ರೈ ಆಗಿದೆ. ನಾವು ಇದನ್ನ ಹಿಡ್ಕೊಂಡು ರಿಮೂವ್ ಮಾಡಬಹುದು ಕ್ಯಾಪ್ ನ. ಅಷ್ಟು ನೀಟಾಗಿ ಟೈಟ್ ಆಗಿ ಫಿಕ್ಸ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಈ ತರ ಕ್ಯಾಪ್ ಫಿಕ್ಸ್ ಆಗಿದೆಯಲ್ವಾ, ಈ ಒಂದು ಸಾಲ್ಡ್ರಿಂಗ್ ನ ತಗೊಂಡು
ಇಲ್ಲಿ ನಾನು ಹೋಲ್ ನ ಮಾಡ್ಕೊಂತೀನಿ ಗೈಸ್, ಕರೆಕ್ಟ್ ಆಗಿ ಪೈಪ್ ಈಚ್ ಕಡೆಗೆ ಬರೋ ಹಾಗೆ ಹೋಲ್ ನ ಮಾಡ್ಕೊಂತೀನಿ. ನೋಡ್ಬೋದು ಗೈಸ್, ಈ ತರ ಹೋಲ್ ನ ಮಾಡ್ಕೊಂಡಿದೀನಿ. ಹಾಗೆ ಇಲ್ಲೂ ಒಂದು ಹೋಲ್ ನ ಮಾಡ್ಕೊಂತೀನಿ. ನೋಡ್ಬೋದು ಇವಾಗ ನೀಟಾಗಿ ಬಂದಿದೆ ಹೋಲ್ಸ್. ಹಾಗೆ ಇವಾಗ 5 ವೋಲ್ಟ್ ವಾಟರ್ ಪಂಪ್ ಗೆ ಈ ಒಂದು ಪೈಪ್ ನ ಕನೆಕ್ಟ್ ಮಾಡ್ಕೊಂಡಿದೀನಿ, ವಾಟರ್ ಪೈಪ್ ನ. ನೋಡ್ಬೋದು ಇವಾಗ ಇಲ್ಲಿಗೆ ನಾನು ಫಿಕ್ಸ್ ಮಾಡ್ತೀನಿ ಈ ಒಂದು ವಾಟರ್ ಪೈಪ್ ನ. ಇವಾಗ ಈಚ್ ಕಡೆಗೆ ಬಂದಿದೆ ನೋಡ್ಬೋದು ವಾಟರ್ ಪೈಪ್. ಹಾಗೆ ಒಂದು ವೈರ್ ಕೂಡ ಈಚ್ ಕಡೆಗೆ ನಾನು ತಗೊಂತೀನಿ. ಇವಾಗ ಈ ತರ ವಾಟರ್ ಪಂಪ್ ನ ಒಳಗಡೆಗೆ ಹಾಕ್ತೀನಿ. ಹಾಕೊಂಡಾದ್ಮೇಲೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮೋಟಾರ್ ನ. ಇವಾಗ ಕ್ಯಾಪ್ ನ ಫಿಕ್ಸ್ ಮಾಡೋದು ಗೈಸ್. ನೋಡ್ಬೋದು ಇವಾಗ ಕರೆಕ್ಟ್ ಆಗಿ ನೀಟಾಗಿ ಫಿಕ್ಸ್ ಆಗಿದೆ ಗೈಸ್. ಇವಾಗ ಈ ಒಂದು ಆರ್ಡಿನೋ ಯೂನೋ ತಗೊಂತೀನಿ. ಆರ್ಡಿನೋ ಯೂನೋ ನಾನು ಈ ತರ ಫಿಕ್ಸ್ ಮಾಡ್ಕೊಂತೀನಿ. ಹಿಂಗೆ ಫಿಕ್ಸ್ ಮಾಡಾದ್ಮೇಲೆ ಮಿಡಲ್ ಗೆ ನಾನು DC 5 ವೋಲ್ಟ್ ರಿಲೇ ಮಾಡಿಲ್ ನ ಫಿಕ್ಸ್ ಮಾಡ್ಕೊಂತೀನಿ. ಗೈಸ್ ನೋಡ್ಬೋದು ನಾನು ಇವಾಗ DC 5 ವೋಲ್ಟ್ ರಿಲೇ ಮಾಡಿಲ್ ನ ಮಿಡಲ್ ಗೆ ಫಿಕ್ಸ್ ಮಾಡ್ಕೊಂಡಿದೀನಿ. ಇದೊಂದ್ ಸ್ವಲ್ಪ ಡ್ರೈ ಆಗ್ಲಿ, ಆಮೇಲೆನೆ ನಾವು ನೆಕ್ಸ್ಟ್ ಸ್ಟೆಪ್ ಗೆ ಹೋಗಕ್ ಆಗೋದು. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು DC 5 ವೋಲ್ಟ್ ರಿಲೇ ಮಾಡಿಲ್ ನೀಟಾಗಿ ಫಿಕ್ಸ್ ಆಗಿದೆ. ಅದೇ ತರ ಲೂಸ್ ಆಗಿ ಫಿಕ್ಸ್ ಆಗಿಲ್ಲ ಈ ಒಂದು ರಿಲೇ ಮಾಡಿಲ್. ಇವಾಗ ಆರ್ಡಿನೋ ಯೂನೋ ಇದೆಯಲ್ಲ, ಆರ್ಡಿನೋ ಯೂನೋನ ನಾನು ಈ ರೀತಿ ಫಿಕ್ಸ್ ಮಾಡ್ತೀನಿ ಗೈಸ್. ಅದಕ್ಕೆ ಹೇಳೋದು ಒಂದ್ ಸ್ವಲ್ಪ ದೊಡ್ಡ ಕಂಟೈನರ್ ನ ತಗೋಬೇಕಂತ, ಇಲ್ಲಾಂದ್ರೆ ಈ ತರ ನಾವು ಒದ್ದಾಡ್ಬೇಕಾಗುತ್ತೆ ಫಿಕ್ಸ್ ಮಾಡಕ್ಕೆ. ಇವಾಗ ಇಲ್ಲಿಗೆ ನಾನು ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಹಾಗೆ ಆರ್ಡಿನೋ ಯೂನೋನ ನಾನು ಇವಾಗ ಈ ರೀತಿ ಫಿಕ್ಸ್ ಮಾಡ್ಕೊಂತೀನಿ ಗೈಸ್. ನೋಡ್ಬೋದು ಇವಾಗ ಬ್ಯಾಟ್ರಿನ ನಾನು ಈ ಸೈಡ್ ಫಿಕ್ಸ್ ಮಾಡಕ್ಕೆ ನೀಟಾಗಿ ಸ್ಪೇಸ್ ಸಿಗುತ್ತೆ ಇವಾಗ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು ಆರ್ಡಿನೋ ಯೂನೋ ನೀಟಾಗಿ ಫಿಕ್ಸ್ ಆಗಿದೆ. ಹಾಗೆ ಇವಾಗ ಬ್ಯಾಟ್ರಿ ಕ್ಯಾಪ್ ಗೆ ಕನೆಕ್ಟ್ ಮಾಡ್ತೀನಿ. ನೋಡ್ಬೋದು ಲೈಟ್ ಎಲ್ಲ ಗ್ಲೋ ಆಗ್ತಿದೆ. ಇವಾಗ ಈ ರೀತಿ ನಾನು ಬ್ಯಾಟ್ರಿನ ಫಿಕ್ಸ್ ಮಾಡ್ತೀನಿ ಗೈಸ್. ನೋಡ್ಬೋದು ಪ್ಲೇಸ್ ತುಂಬಾ ಇಷ್ಟಾರು ಸಿಕ್ಕಿದೆ ನಮ್ಗೆ. ಹಾಗೆ ನೀವು ಇಲ್ಲಿಗೆ ಬೇಕಾದ್ರೆ ಸ್ವಿಚ್ ನ ಕನೆಕ್ಟ್ ಮಾಡ್ಕೋಬಹುದು ಗೈಸ್. ನಾನು ಇಲ್ಲಿ ಗ್ಲೂ ಸ್ಟಿಕ್ ನ ಹಾಕೊಂಡು ಬ್ಯಾಟ್ರಿನ ಈ ತರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ರಿಲೇ ಮಾಡಿಲ್ಲ ಇದೆಲ್ಲ, ಇವಾಗ ಆರ್ಡಿನೋ ಯೂನೋ ಬ್ಯಾಟ್ರಿ ಎಲ್ಲ ಕನೆಕ್ಷನ್ಸ್ ಆಗಿದೆ. ನಾವಿವಾಗ ಈ ಮೋಟಾರ್ ಗೊಂದು ಕನೆಕ್ಷನ್ಸ್ ಕೊಟ್ರೆ ಕಂಪ್ಲೀಟ್ ಆಗುತ್ತೆ ಗೈಸ್. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಮೋಟಾರ್ ಅಲ್ಲಿ ಒಂದು ರೆಡ್ ವೈರ್ ಇದೆ, ಪಾಸಿಟಿವ್ ವೈರ್ ಇದೆ. ಅದನ್ನ ನಾನು DC 5 ವೋಲ್ಟ್ ರಿಲೇ ಮಾಡಿಲ್ ಅಲ್ಲಿ ಮಿಡಲ್ ಅಲ್ಲಿ ಒಂದು ಕನೆಕ್ಟರ್ ಇದೆ ನೋಡಿ, ಅಲ್ಲಿಗೆ ನಾನು ಈ ಒಂದು ವೈರ್ ನ ಕನೆಕ್ಟ್ ಮಾಡ್ತೀನಿ ಗೈಸ್. ಈ ಒಂದು ಸ್ಕ್ರೂ ಡ್ರೈವರ್ ನ ತಗೊಂಡು ಸ್ಕ್ರೂನ ಲೂಸ್ ಮಾಡ್ಕೊಂಡು ಇವಾಗ ಈ ಒಂದು ವೈರ್ ನ ಮಿಡಲ್ ಗೆ ಫಿಕ್ಸ್ ಮಾಡೋಣ ಗೈಸ್. ನೋಡ್ಬೋದು ಇವಾಗ ಮಿಡಲ್ ಗೆ ಫಿಕ್ಸ್ ಮಾಡಿದೀನಿ. ಹಾಗೆ ಇವಾಗ ಇನ್ನೊಂದು ಬ್ಯಾಟ್ರಿ ಕನೆಕ್ಟರ್ ನ ತಗೊಂಡು ನೆಗೆಟಿವ್ ವೈರ್ ಇದೆ ನೋಡಿ, ನೆಗೆಟಿವ್ ಗೆ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿ ಕ್ಯಾಪ್ ಅಲ್ಲಿ ಬ್ಲಾಕ್ ಇದೆಯಲ್ಲ, ಹಾಗೆ 5 ವೋಲ್ಟ್ ವಾಟರ್ ಪಂಪ್ ಅಲ್ಲಿ ಬ್ಲಾಕ್ ಕಲರ್ ವೈರ್ ಇದೆಯಲ್ಲ, ನೆಗೆಟಿವ್ ವೈರ್, ನೆಗೆಟಿವ್ ಗೆ ಕನೆಕ್ಟ್ ಮಾಡೋಣ. ಹಾಗೆ ಗೈಸ್ ಇವಾಗ ಬ್ಯಾಟ್ರಿ ಕ್ಯಾಪ್ ಅಲ್ಲಿ ಪಾಸಿಟಿವ್ ವೈರ್ ಇದೆಯಲ್ಲ, ಈ ಒಂದು ಪಾಸಿಟಿವ್ ವೈರ್ ನ ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡಿ ಇವಾಗ ಇಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಇವಾಗ ಕನೆಕ್ಟ್ ಮಾಡಾದ್ಮೇಲೆ ಸ್ಕ್ರೂನ ಟೈಟ್ ಮಾಡ್ಬೇಕಾಗುತ್ತೆ. ನೋಡ್ಬೋದು ಗೈಸ್ ಇವಾಗ ಸ್ಕ್ರೂನ ಟೈಟ್ ಮಾಡಿದೀನಿ. ಹಾಗೆ ನೀವು ಇಲ್ಲಿ ಬೇಕಾದ್ರೆ ಇನ್ಸುಲೇಷನ್ ಟೇಪ್ ನ ಹಾಕೋಬಹುದು, ನಂಗೆ ಏನು ಬೇಡ, ಬಟ್ ನಾನು ಲೈಟ್ ಆಗಿ ಗ್ಲೂ ಸ್ಟಿಕ್ ನ ಹಾಕೊಂತೀನಿ. ಗ್ಲೂ ಸ್ಟಿಕ್ ನ ಹಾಕ್ಬಿಟ್ಟು ಮೇಳಗಡೆಗೆ ಫಿಕ್ಸ್ ಮಾಡೋಣ ಗೈಸ್. ನೋಡ್ಬೋದು ಈ ರೀತಿ ನಾನು ಮೇಳಗಡೆಗೆ ಫಿಕ್ಸ್ ಮಾಡಿದೀನಿ. ನಮ್ಗೆ ಈ ಒಂದು ಚಿಕ್ಕ ಜಾಗದಲ್ಲಿ ಒಂದಿಷ್ಟು ಸ್ಪೇಸ್ ಸಿಕ್ಕಿದ್ರು ಸಾಕು ಗೈಸ್, ನಾವು ಒಂದು ಸ್ಪೇಸ್ ಅಲ್ಲೇ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಹಾಗೆ ಗೈಸ್ ಇವಾಗ ಇಲ್ಲಿ ಇನ್ನೊಂದು ಬ್ಯಾಟ್ರಿ ಇದೆ ನೋಡಿ, ಇನ್ನೊಂದು ಬ್ಯಾಟ್ರಿನ ಈ ರೀತಿ ನಾನು ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡ್ಬಿಟ್ಟು ಇವಾಗ ಒಂದ್ ಸ್ವಲ್ಪ ಮುಂದ್ಗಡೆಗೆ ಇರ್ಲಿ, ಬ್ಯಾಟ್ರಿ ಕ್ಯಾಪ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಒಂದು ಇಷ್ಟು ಮುಂದ್ಗಡೆಗೆ ಹಾಕ್ಬಿಟ್ಟು ಬ್ಯಾಟ್ರಿನ ಫಿಕ್ಸ್ ಮಾಡ್ತೀನಿ ಗೈಸ್. ನೋಡ್ಬೋದು ಇವಾಗ HSC05 ಬ್ಲೂಟೂತ್ ಮಾಡ್ಯೂಲ್ ಇದೆಯಲ್ಲ, ಈ ಒಂದು ಮಾಡ್ಯೂಲ್ ನ ಸೈಡ್ ನಾನು ಫಿಕ್ಸ್ ಮಾಡ್ಕೊಂತೀನಿ. ನೋಡ್ಬೋದು ಗೈಸ್ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತೆ ಆರ್ಡಿನೋ ಯೂನೋಗೆ ಕೋಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ಗೈಸ್ ನೋಡ್ಬೋದು ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಪವರ್ ಸಪ್ಲೈ ಕೊಡೋಣ. ಇವಾಗ ಇದೊಂದ್ ಸ್ವಲ್ಪ ಡ್ರೈ ಆಗ್ಲಿ ಗೈಸ್, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ನಿಮ್ಗೆ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು DC 5 ವೋಲ್ಟ್ ರಿಲೇ ಮಾಡ್ಯೂಲ್, HSC05 ಬ್ಲೂಟೂತ್ ಮಾಡ್ಯೂಲ್, ಬ್ಯಾಟ್ರಿ, ಆರ್ಡಿನೋ ಯೂನೋ ಎಲ್ಲ ಡ್ರೈ ಆಗಿದೆ. ಇವಾಗ ಕನೆಕ್ಷನ್ಸ್ ಎಲ್ಲ ಕೊಟ್ಟಾಗಿದೆ. ಇವಾಗ ಪವರ್ ಸಪ್ಲೈ ಕೊಡೋ ಟೈಮ್ ಬಂದಿದೆ, ಬನ್ನಿ ಗೈಸ್. ಇಲ್ಲಿ ನೋಡ್ಬೋದು ಈ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದೀನಿ. ಈ ಒಂದು ಬ್ಯಾಟ್ರಿ ಬಂದು DC 5 ವೋಲ್ಟ್ ವಾಟರ್ ಪಂಪ್ ಗೆ ಪವರ್ ಸಪ್ಲೈ ಕೊಡಕ್ಕೆ, ಈ ಒಂದು ಬ್ಯಾಟ್ರಿ ಬಂದು ಆರ್ಡಿನೋ ಯೂನೋಗೆ ಪವರ್ ಸಪ್ಲೈ ಕೊಡಕ್ಕೆ ಗೈಸ್. ಈ ಒಂದು ಸಿಸ್ಟಮ್ ನ ಆಪರೇಟ್ ಮಾಡಕ್ಕೆ ನಿಮ್ಮ ಮೊಬೈಲ್ ಫೋನ್ ತಗೊಂಡು ಪ್ಲೇ ಸ್ಟೋರ್ ಗೆ ಹೋಗಿ ಸರ್ಚ್ ಬಾರ್ ಅಲ್ಲಿ ಆರ್ಡಿನೋ ಯೂನೋ ಬ್ಲೂಟೂತ್ ಕಂಟ್ರೋಲ್ ಅಂತ ಬರುತ್ತೆ. ನೋಡಬಹುದು ಆರ್ಡಿನೋ ಯೂನೋ ಬ್ಲೂಟೂತ್ ಕಂಟ್ರೋಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಅಲ್ಲೇ ಇದೆ ನೋಡಿ ಆರ್ಡಿನೋ ಯೂನೋ ಬ್ಲೂಟೂತ್ ಕಂಟ್ರೋಲ್, ಆ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನೋಡಬಹುದು ಪೆಂಡಿಂಗ್ ಅಂತ ಬರ್ತಿದೆ, ಇವಾಗ ಡೌನ್ಲೋಡ್ ಆಗ್ತಿದೆ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಇವಾಗ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಏನೇನ್ ತೋರಿಸುತ್ತೆ ಎಲ್ಲದಕ್ಕೂ ಅಲೋ ಅಂತ ಕೊಡ್ಬೇಕಾಗುತ್ತೆ. ಅಲೋ ಅಂತ ಕೊಡ್ತೀನಿ, ಐ ಅಗ್ರಿ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಇಂಟು ಸಿಂಬಲ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಲೂಟೂತ್ ಇಸ್ ನಾಟ್ ಅನೇಬಲ್ಡ್ ಅಂತ ಬರುತ್ತೆ, ಇಲ್ಲಿ ನಾವು ಅನೇಬಲ್ ಮಾಡ್ಕೋಬೇಕು. ಲೋ ಅಂತ ಕೊಡಿ. ಇವಾಗ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ಅದಾಗದೆ ಬ್ಲೂಟೂತ್ ನ ಆನ್ ಮಾಡ್ಕೊಂಡಿದೆ. ಇವಾಗ ನಾನು ಈ ತರ ಇದ್ ಮಾಡಿದ್ರೆ ಇಲ್ಲಿ ಪೇರ್ ಡಿವೈಸಸ್ ಅಂತ ಬಂದಿದೆ. ಇಲ್ಲಿ HSC05 ಅಂತ ತೋರಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆರ್ಡಿನೋ ಯೂನೋಗೆ
ಪವರ್ ಸಪ್ಲೈನ ಕೊಡಬೇಕು ಗೈಸ್. ನೋಡ್ಬೋದು ಇವಾಗ ಮತ್ತೆ ಇನ್ನೊಂದ್ಸರಿ ಇಂಟು ಮೇಲೆ ಕ್ಲಿಕ್ ಮಾಡಿ HC05 ಮೇಲೆ ಕ್ಲಿಕ್ ಮಾಡಿದ್ರೆ Arduino Uno ಲೂಸ್ ಕನೆಕ್ಷನ್ ಆಗಿದೆ. ಇವಾಗ ಇದ್ರ ಮೇಲೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿ HC05 ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಕನೆಕ್ಟೆಡ್ ಟು HC05 ಅಂತ ಬರ್ತಿದೆ. ಇವಾಗ LED ಆರ್ ಲ್ಯಾಂಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಬಟನ್ ಇದೆ ನೋಡಿ, ಆನ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು DC 5 ವೋಲ್ಟ್ ರಿಲೇ ಮಾಡ್ಯೂಲ್ ಅಲ್ಲಿ ಒಂದು ಗ್ರೀನ್ ಲೈಟ್ ಆನ್ ಆಗಿದೆ. ಇವಾಗ ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಗೈಸ್ ಇವಾಗ ನೋಡಬಹುದು ಇದು ಪರ್ಫೆಕ್ಟ್ ಆಗಿ ಒಂದು ಸಿಸ್ಟಮ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ, ಯಾವುದೇ ಒಂದು ಎರರ್ ಇಲ್ಲದೆ. ಇವಾಗ ನಾವು ಈ ಒಂದು ಕಂಟೈನರ್ ಗೆ ವಾಟರ್ ನ ಹಾಕಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಈ ತರ ಎಲ್ಲ ಸೆಟ್ ಮಾಡಿದೀನಿ. ಇಲ್ಲಿ ನಾನು ಬ್ಲೂಟೂತ್ ಪ್ಲಾಂಟ್ ವಾಟರಿಂಗ್ ಸಿಸ್ಟಮ್ ನ ಸೆಟ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಪಾರ್ಟ್ ನ ಸೆಟ್ ಮಾಡಿದ್ದೀನಿ. ಟೆಸ್ಟ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಇಲ್ಲಿ ಆಪ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ಇಂಟು ಮಾರ್ಕ್ ಇದೆ ನೋಡಿ, ಇಲ್ಲಿಗೆ ಹೋಗ್ಬಿಟ್ಟು ನಾವು HC05 ಅಂತ ಇದೆ ನೋಡಿ, ಅದಕ್ಕಿಂತ ಮುಂಚೆ ಕನೆಕ್ಷನ್ಸ್ ನ ಕೊಡೋಣ. ಇವಾಗ ನೋಡಬಹುದು HC05 ಬ್ಲೂಟೂತ್ ಮಾಡ್ಯೂಲ್ ಆನ್ ಆಗಿದೆ. ಇಲ್ಲಿ ನಾವು HC05 ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಲೋಡ್ ಆಗ್ತಿದೆ. ಇಲ್ಲಿ ಇಂಟು ಮಾರ್ಕ್ ಬರ್ತಿರೋ ಕಡೆ ರೈಟ್ ಮಾರ್ಕ್ ಬಂದಿದೆ. ಇಲ್ಲಿ ಇವಾಗ ನೋಡಬಹುದು ಬ್ಲೂಟೂತ್ ಕನೆಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ನೋಡಬಹುದು ರೈಟ್ ಮಾರ್ಕ್ ಬಂದಿದೆ. ಹಾಗಿದ್ರೆ ಒಂದು HC05 ಬ್ಲೂಟೂತ್ ಮಾಡ್ಯೂಲ್ ಕನೆಕ್ಟ್ ಆಗಿದೆ ಅಂತ. ಇಲ್ಲಿ LED ಆರ್ ಲ್ಯಾಂಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಸ್ವಿಚ್ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನೋಡಬಹುದು ಗೈಸ್ ವಾಟರ್ ಪ್ಲಾಂಟ್ ಸಪ್ಲೈ ಆಗ್ತಿದೆ. ಆಫ್ ಮಾಡ್ತೀನಿ, ಆಫ್ ಆಗುತ್ತೆ. ಆನ್ ಮಾಡ್ತೀನಿ, ವಾಟರ್ ಸಪ್ಲೈ ಪ್ಲಾಂಟ್ ಗೆ ಹೋಗುತ್ತೆ. ಹಾಗೆ ಆಫ್ ಮಾಡ್ತೀನಿ, ವಾಟರ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸೊ ಗೈಸ್ ಇದು ಈ ಒಂದು ಎಕ್ಸ್ಪೆರಿಮೆಂಟ್ ಗೆ Arduino Uno ಗೆ ಕೋಡ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡಬಹುದು. ಗೈಸ್ ಈ ಒಂದು ಎಕ್ಸ್ಪೆರಿಮೆಂಟ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.